ನಮಸ್ಕಾರ ಸ್ನೇಹಿತರೆ. ಕಾಂಚೀಪುರಂ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಕಂಚಿ ರೇಷ್ಮೆ ಸೀರೆಗಳು, ಚಿನ್ನ ಹಾಗೂ ಬೆಳ್ಳಿಯ ಹಲ್ಲಿಗಳು. ಆದರೆ ಇಲ್ಲಿ ಇದು ಮಾತ್ರವಲ್ಲದೆ 1000ಕ್ಕೂ ಹೆಚ್ಚು ದೇವಾಲಯಗಳಿವೆ. ತಮಿಳುನಾಡಿನ ಕಾಂಚೀಪುರಂನಲ್ಲಿ ಪ್ರವೇಶಿಸಿದ ಕೂಡಲೇ ನಮ್ಮೆಲ್ಲರಿಗೂ ಕೆಲವು ನೂರಾರು ವರ್ಷಗಳ ಹಿಂದೆ ಹೋದ ಅನುಭವ ಆಗುತ್ತದೆ. ಚೆನ್ನೈನಿಂದ ಸುಮಾರು 72 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ನಗರ ಒಂದಾನೊಂದು ಕಾಲದಲ್ಲಿ ಪಲ್ಲವ ರಾಜರ ರಾಜಧಾನಿಯಾಗಿತ್ತು. ಈ ನಗರಕ್ಕೆ ಕಂಚೀವರಂ ಎಂಬ ಹೆಸರು ಕೂಡ ಇದೆ. ಕೈಲಾಸನಾಥ ಆಲಯ ಬಹುಶಃ ಈ ನಗರದಲ್ಲಿ ಅತಿ ಪುರಾತನ ಆಲಯ ಎಂದು ಹೇಳಬಹುದು. ರಾಜಸಿಂಹ ಪಲ್ಲವ ರಾಜ 7ನೇ ಶತಮಾನದಲ್ಲಿ ಈ ಆಲಯವನ್ನು ವಿಸ್ತರಿಸಿದ್ದ. ಪಲ್ಲವರು ನಿರ್ಮಿಸಿದ ಈ ಆಲಯ ಅತಿ ಪುರಾತನವಾದದ್ದು. ಈ ಆಲಯವು ವಾಸ್ತು ಸಂಪತ್ತಿಗೆ, ಶಿಲ್ಪ ಸಂಪತ್ತಿಗೆ, ಎಷ್ಟೋ ಅಪರೂಪ ಶಿಲೆಗಳಿಗೆ ಪ್ರಸಿದ್ಧಿ. ಈ ಆಲಯದ ಬಗ್ಗೆ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಈ ಆಲಯವನ್ನು ಶಿವನ ಮೇಲಿನ ಭಕ್ತಿಯಿಂದ 8ನೇ ಶತಮಾನದಲ್ಲಿ ಪಲ್ಲವರಾಜ ನರಸಿಂಹ ನಿರ್ಮಿಸಿದ. ಇತರೆ ಆಲಯಗಳಂತೆ ಬಂಡೆ ಕಲ್ಲಿನಿಂದಲ್ಲದೆ ಈ ದೇವಾಲಯದ ಶಿಲೆಗಳನ್ನು ಮರಳಿನಿಂದ ಕೆತ್ತಲಾಗಿದೆ. ಅವು ನೋಡಲು ಎಷ್ಟೋ ಸೊಗಸಾಗಿ ಸುಂದರವಾಗಿದೆ. ಈ ಶಿಲೆಗಳು ಅಂದಿನ ಶಿಲ್ಪಿಗಳ ನೈಪುಣ್ಯಕ್ಕೆ ಒಂದು ಉತ್ತಮ ಉದಾಹರಣೆ. ಸುವಿಶಾಲವಾದ ಪ್ರಾಂಗಣದಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಈ ಆಲಯದ ಒಳಗೆ ಪ್ರವೇಶಿಸಲು ದಕ್ಷಿಣ ದಿಕ್ಕಿನಲ್ಲಿ ದ್ವಾರವಿದೆ. ಗರ್ಭಗುಡಿಯ ಹೊರಗಡೆ ಕೆತ್ತಿರುವಂತಹ ಸಿಂಹದ ಶಿಲೆಗಳು ನಮ್ಮನ್ನು ಆಶ್ಚರ್ಯಪಡಿಸುತ್ತದೆ. ಪ್ರಧಾನ ಆಲಯದ ಮುಂದೆ ಪೂರ್ವದ ಕಡೆ ಒಂದು ದೊಡ್ಡ ನಂದಿ ವಿಗ್ರಹ ಕೂಡ ಕಾಣಿಸುತ್ತದೆ. ಗರ್ಭಗುಡಿಯ ಒಳಗಡೆ 16 ಮುಖಗಳುಳ್ಳ ಲಿಂಗ ರೂಪದಲ್ಲಿ ಕೈಲಾಸನಾಥರ್ ನಮಗೆ ದರ್ಶನ ಕೊಡುತ್ತಾರೆ. ಅವರ ಎದುರಿಗೆ ನಂದಿ ವಿಗ್ರಹ ಇರುತ್ತದೆ. ಇಂದಿಗೂ ಕೂಡ ಪ್ರತಿದಿನ ಇಲ್ಲಿ ಪೂಜೆಗಳು ನಡೆಯುವುದು ಒಂದು ಪ್ರತ್ಯೇಕತೆ. ಈ ದೇವಾಲಯ, ಇದರಲ್ಲಿರುವಂತಹ ಶಿಲೆಗಳು, ಭವನಗಳು, ಗೋಪುರಗಳು, ಮಂಟಪಗಳು ಎಲ್ಲವೂ ಕೂಡ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಆಲಯದ ಸುತ್ತಮುತ್ತಲೂ ಶಿವಲೀಲೆಗಳು, ಶಿವನ ವಿವಿಧ ಸ್ವರೂಪಗಳು ನೋಡಬಹುದು. ಈ ದೇವಾಲಯದಲ್ಲಿ ಶಿವಲಿಂಗ ತುಂಬಾನೇ ದೊಡ್ಡ ಗಾತ್ರದಲ್ಲಿರುತ್ತದೆ. ಇನ್ನೊಂದು ವಿಶೇಷ ಏನೆಂದರೆ, ಶಿವಲಿಂಗದ ಪಕ್ಕದಲ್ಲಿರುವಂತಹ ಬಿಲದೊಳಗೆ ಹೋಗಿ ಹೊರಗಡೆ ಬಂದರೆ ಇನ್ನೊಂದು ಜನ್ಮ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆ ಬಿಲದೊಳಗೆ ತೆವಳುತ್ತಾ ಸುಲಭವಾಗಿ ಪ್ರವೇಶಿಸಬಹುದು. ಆದರೆ ಹೊರಗಡೆ ಬರಲು ಸ್ವಲ್ಪ ಕಷ್ಟವಾಗುತ್ತದೆ. ಪಲ್ಲವ ನಿರ್ಮಾಣ ಶೈಲಿಯನ್ನು ಪ್ರದರ್ಶಿಸುವ ಈ ದೇವಾಲಯ ಹೊರಗಿರುವ ಪ್ರಾಕಾರ, ಪ್ರದಕ್ಷಿಣೆ ಮಾಡುವ ಸ್ಥಳ, ಗರ್ಭಗುಡಿ ಎಂದು 3 ಭಾಗಗಳಾಗಿ ಇರುತ್ತದೆ. ಗರ್ಭಗುಡಿ ಹಾಗೂ ಮುಖಮಂಟಪವನ್ನು ಒಟ್ಟುಗೂಡಿಸುತ್ತಾ ಒಂದು ಅರ್ಧ ಮಂಟಪ ನೋಡಬಹುದು. ಪ್ರಧಾನ ಆಲಯದಲ್ಲಿ ಒಂದು ಚಿಕ್ಕ ಕಲ್ಲನ್ನು ಕೂಡ ಬಿಡದಂತೆ ಶಿಲೆಗಳನ್ನು ಕೆತ್ತಿದ್ದಾರೆ. ಪ್ರಾಕಾರದ ಒಳಗಡೆ ಎಷ್ಟೋ ಶಿವನ ರೂಪಗಳನ್ನು ಕೆತ್ತಿದ್ದಾರೆ. ಅವು ಇಂದಿಗೂ ಕೂಡ ಅದ್ಭುತವಾಗಿ ಕಾಣಿಸುತ್ತದೆ. ನಾವು ಈಗಲೂ ಕೂಡ ಅವುಗಳ ದರ್ಶನ ಪಡೆಯಬಹುದು. ಸೂಕ್ಷ್ಮವಾದ ನಿರ್ಮಾಣದ ಜೊತೆಗೆ ಆಲಯದ ಮೇಲಿರುವಂತಹ ವಿಮಾನ ಹಾಗೂ ಮಂದಿರದ ಮೇಲಿರುವ ಗೋಪುರ ಎಷ್ಟೋ ಪ್ರಸಿದ್ಧಿ ಪಡೆದಿದೆ. ಧ್ಯಾನ, ನರ್ತನ, ಅಸುರ ಸಂಹಾರ, ತ್ರಿಪುರಾಂತಕ, ರುದ್ರ, ಗಂಗಾಧರ, ಲಿಂಗೋದ್ಭವ, ಭಿಕ್ಷಾಂದರ್, ಅರ್ಧನಾರೀಶ್ವರ ಹೀಗೆ ಎಷ್ಟೋ ಶಿವನ ರೂಪಗಳ ಜೊತೆಗೆ ಗಣೇಶ, ಕಾರ್ತಿಕೇಯ, ದುರ್ಗಾ ಹಾಗೂ ಮಹಾವಿಷ್ಣು ರೂಪಗಳು ಕೂಡ ಕಾಣಿಸುತ್ತದೆ. ಇದೆಲ್ಲವೂ ನಮ್ಮ ಭಾರತೀಯ ಶಿಲ್ಪಕಲಾ ನೈಪುಣ್ಯ, ಶಾಸ್ತ್ರ ವಿಜ್ಞಾನ ಕಲಾ ವೈಭವವನ್ನು ಲೋಕಕ್ಕೆ ತೋರಿಸುವಂತೆ ಈ ದೇವಾಲಯ ಇರುತ್ತದೆ. ಅಷ್ಟೇ ಅಲ್ಲದೆ ಮಂಟಪದ ಒಳಗಡೆ ಹಾಗೂ ಮಂಟಪದ ಸ್ತಂಭಗಳ ಮೇಲೆ ಎಷ್ಟೋ ಶಾಸನಗಳು ಕಾಣಿಸುತ್ತದೆ. ಅವುಗಳಲ್ಲಿನ ತುಂಬಾ ಶಾಸನಗಳಲ್ಲಿ ಪಲ್ಲವರಾಜರು ಕೈಲಾಸನಾಥರ್ಗೆ ಸಮರ್ಪಿಸಿದ ಕಾಣಿಕೆಗಳ ವಿವರಗಳು ಕಾಣಿಸುತ್ತದೆ. ರಾಜರಾಜ ಚೋಳ ಕೈಲಾಸನಾಥ ದೇವಾಲಯವನ್ನು ವೀಕ್ಷಿಸಿ ಮೋಹಿತನಾಗಿ ತಂಜಾವೂರಿನಲ್ಲಿ ಬೃಹದೀಶ್ವರ ಆಲಯವನ್ನು ನಿರ್ಮಿಸಿದ. ಸುಮಾರು 1400 ವರ್ಷಗಳ ಹಿಂದಿನ ಈ ದೇವಾಲಯ ವೇದವತಿ ನದಿ ತೀರದಲ್ಲಿ ಕಂಚಿ ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿ ಬಸ್ ಸ್ಟ್ಯಾಂಡ್ ನಿಂದ 5 ಕಿಲೋಮೀಟರ್ ದೂರದಲ್ಲಿ ಬರುತ್ತದೆ. ಸ್ವತಃ ನಾರದ ಮಹರ್ಷಿಗಳು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು ಎಂದು ಸ್ಥಳ ಪುರಾಣ ಹೇಳುತ್ತದೆ. ಇಲ್ಲಿ ಶಿವಲಿಂಗದ ಸುತ್ತಲೂ ಪ್ರದಕ್ಷಿಣೆ ಮಾಡಿದರೆ ಪುನರ್ಜನ್ಮದಿಂದ ವಿಮುಕ್ತಿ ಪಡೆಯಬಹುದಂತೆ.
ಈ ಆಲಯದ ಗರ್ಭಗುಡಿಯೊಳಗೆ ಕಪ್ಪು ಗ್ರೈನೆಟ್ ಕಲ್ಲಿನಿಂದ ಕೆತ್ತಲಾದ ಏಕೈಕ 16 ಅಡಿಗಳ ದೊಡ್ಡದಾದ ಶಿವಲಿಂಗ ಇರುತ್ತದೆ. ಅನೇಕ ಸ್ತಂಭಗಳು, ಚಿಕ್ಕ ಚಿಕ್ಕ ದೇವತೆಗಳ ಶಿಲೆಗಳು, ಅದರ ಜೊತೆಗೆ ವೀಣೆ ಹಿಡಿದುಕೊಂಡಿರುವ ಪರಮೇಶ್ವರ, ನಾಟ್ಯವಾಡುತ್ತಿರುವ ನಟರಾಜ, ಅದನ್ನು ನೋಡುತ್ತಾ ಇರುವ ಶಿವಗಣಗಳು, ಶ್ರೀಹರಿ, ವಿಧಾತ, ಇತರೆ ದೇವತೆಗಳು, ಸೋಮ ಸ್ಕಂದಮೂರ್ತಿ, ಶ್ರೀ ಉಮಾ ಮಹೇಶ್ವರ ಇಲ್ಲಿ ಮುಖ್ಯವಾದ ಶಿಲೆಗಳು. ಈ ಅದ್ಭುತವಾದ ಶಿಲೆಗಳು ಹಾಗೂ ದೇವಸ್ಥಾನದ ನಿರ್ಮಾಣವನ್ನು ಸಂಪೂರ್ಣವಾಗಿ ನೋಡಿ ಕಣ್ತುಂಬಿಸಿಕೊಂಡು ಗರ್ಭಗುಡಿಗೆ ನಾವು ಹೋಗಲು ಚಿಕ್ಕ ದಾರಿ ಇರುತ್ತದೆ. ಅದರ ನಂತರ ಚಿಕ್ಕ ದಾರಿಯ ಮೂಲಕನೇ ಹೊರಗಡೆ ಬರಬೇಕು. ಈ ದೇವಾಲಯವನ್ನು ಜೀವಿಯ ಜನನ ಮತ್ತು ಮರಣಕ್ಕೆ ಸಂಕೇತವಾಗಿ ಹೇಳುತ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.